ಇನ್ನೂ 4,000 ರೂಪಾಯಿ ಬಂದಿಲ್ವ ನಿಮ್ಮ ಖಾತೆಗೆ? ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಹೇಳಿದ್ದೇನೋ ನೆನ್ನೆ ಬಿಡುಗಡೆ ಮಾಡಿದ್ದೀವಿ ಅಂತ. ಹಾಗಾದರೆ ಇನ್ನೂ ಖಾತೆಗೆ ಏನಕ್ಕೆ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇರಾ? ತಿಳ್ಕೊಬೇಕಾ ಎಷ್ಟು ಜನಕ್ಕೆ ಬಂದಿದೆ ಅಂತ? ಏನು ಕೂಡ ತಲೆ ಕೆಡಿಸ್ಕೊಬಿಡಿ. ಈ ಒಂದು ವಿಡಿಯೋದಲ್ಲೇ ನಿಮಗೆ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ. ಎಷ್ಟು ಜನಕ್ಕೆ ಬಂದಿದೆ, ಎಷ್ಟು ಜನಕ್ಕೆ ಹಣ ಬಂದಿಲ್ಲ, ಏನು ಕತೆ ಎಲ್ಲನೂ ಕೂಡ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಅವಾಗೆಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಕೆಳಗಡೆ ಸಬ್ಸ್ಕ್ರೈಬ್ ಮಾಡೋಣ ಅಂತ ಕಾಣ್ತಾ ಇರ್ತದೆ, ಕ್ಲಿಕ್ ಮಾಡಿ ಪಟ್ಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ನೀವು ಕೊಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನೀವು ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ಗಳನ್ನ ಪಡ್ಕೋತಾ ಇರ್ತೀರಾ. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಹೇಳಿದ್ದೇನೋ ನೆನ್ನೆ ಗೃಹಲಕ್ಷ್ಮಿ ಯೋಜನೆ ಹಣನ ಬಿಡುಗಡೆನ ಮಾಡಿದ್ದೀವಿ ಅಂತ. ನಿನ್ನೆಯಿಂದನೇ ಜಮೆ ಆಗುತ್ತೆ ಹಣ ಅಂತ ಹೇಳಿದ್ರು ಮಹಿಳೆಯರಿಗೆ. 11ನೇ ಕಂತಿ ಹಣ, 12ನೇ ಕಂತಿ ಹಣ. ಸಿಂಪಲಾಗಿ ಹೇಳ್ಬೇಕಂದ್ರೆ ಜೂನ್ ತಿಂಗಳದು, ಜುಲೈ ತಿಂಗಳದು 4,000 ರೂಪಾಯಿ ಜಮೆ ಆಗುತ್ತೆ ಅಂದರು. ಇವಾಗ ನೀವೆಲ್ಲರೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡ್ಕೋತಾ ಇರ್ತೀರ, ಹಣ ಬಂದಿದೆಯಾ ಬಂದಿಲ್ವಾ ಅಂತ. ಆದರೆ ಎಷ್ಟೊಂದು ಜನಕ್ಕೆ ಇನ್ನೂ ಹಣ ಬಂದಿರಲ್ಲ, ಅದರಿಂದ ಆಗಲೇ ಕಮೆಂಟ್ ಆಗ್ತಾ ಇರೋ ಇನ್ನೂ ಹಣ ಬಂದಿಲ್ಲ, ಯಾವಾಗ ಬರುತ್ತೆ ಹೇಳಿ ಅಂತ. ಯಾಕೆಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಕೊಟ್ಟಿರೋವಂಥ ಅಪ್ಡೇಟ್ಸ್ ನಮಗೆಲ್ಲರಿಗೂ ಕೂಡ ಬಂದಿರೋದೇನೆಂದರೆ, ನ್ಯೂಸ್ ಚಾನಲ್ಸಲ್ಲಿ ಎಲ್ಲರೂ ಕೂಡ ಒಂದು ವಿಡಿಯೋ ನೋಡಿರ್ತಾರೆ ಅಂತ ಅನ್ಕೋತೀನಿ. ಭಾಷಣ ಮಾಡ್ತಾ ಇರ್ತಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಅಲ್ಲಿ ಕ್ಲಿಯರಾಗಿ ಹೇಳಿದರೆ, ಇಲ್ಲಿ ಕೆಲವು ತಾಂತ್ರಿಕ ದೋಷಗಳಿಂದ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿ ಹಣ, 12ನೇ ಕಂತಿ ಹಣನ ಬಿಡುಗಡೆ ಮಾಡೋಕ್ಕಾಗಲಿಲ್ಲ. ಇವತ್ತಿಂದನೇ ಬಿಡುಗಡೆ ಆಗುತ್ತೆ. ನೀವೆಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೊಂದು ಗಿಫ್ಟ್ ನಿಮ್ಗೆಲ್ಲರಿಗೂ ಕೂಡ ಖಂಡಿತವಾಗ್ಲೂ ಹಣನ ರಿಸೀವ್ ಮಾಡ್ಕೋತೀರಾ ಅಂತ ಭರವಸೆನ ಕೊಟ್ಟರು. ನೆನ್ನೆ ಬಿಡುಗಡೆ ಆಗಿರೋ ಹಣ ನಿಮ್ಮ ಖಾತೆಗೆ ಬಂದಿದೆಯಾ ಬಂದಿಲ್ವಾ, ಎಷ್ಟು ಜನಕ್ಕೆ ಹಣ ಬಂದಿದೆ, ಯಾವ ಜಿಲ್ಲೆಗೆ ಹಣ ಬಂದಿದೆ, ಈ ರೀತಿಯೇ ನಿಮಗೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ಇದ್ರ ಬಗ್ಗೆ ನಿಮಗೆ ಇವಾಗ ಪ್ರೂಫ್ ಸಮೇತ ನಿಮ್ಮ ಕಣ್ಮುಂದೆ ಇಡ್ತೀನಿ. ವಿಡಿಯೋನ ಗಮನ ಇಟ್ಟು ಕಂಪ್ಲೀಟಾಗಿ ನೋಡಿ. ಇವಾಗ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ವಿಡಿಯೋಗೊಂದು ಲೈಕ್ ಕೊಟ್ಟಿಲ್ಲ ಅಂದರೆ ಇನ್ನು ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ನೆನ್ನೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು ನೆನ್ನೆ ಬಿಡುಗಡೆ ಮಾಡಿದ್ದೀವಿ ಅಂತ. ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಒಂದೇ ಪ್ರಶ್ನೆ ಇರೋದು, ನೆನ್ನೆ ಬಿಡುಗಡೆ ಆಗಿದೆ ಹಣ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ನಮ್ಮ ಖಾತೆಗೆ ಇನ್ನೂ ಹಣನೇ ಬಂದಿಲ್ವಲ್ಲ, ಯಾವಾಗ ನಮ್ಮ ಖಾತೆಗೆ ಹಣ ಬರೋದು, ಮತ್ತು ಇವಾಗಲೇ ಎಷ್ಟು ಜನಕ್ಕೆ ಹಣ ಬಂದಿದೆ, ಯಾವ್ಯಾವ ಜಿಲ್ಲೆಯವ್ರಿಗೆ ಹಣ ಬಂದಿದೆ, ನಮ್ಗೆ ಯಾವಾಗ ಬರುತ್ತೆ ಅನ್ನೋದು ನಿಮಗೆ ಮೇಯ್ನಾಗಿ ಒಂದು ಪ್ರಶ್ನೆಯಾಗಿ ಉಳಿದಿರುತ್ತೆ. ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದ್ರೆ, ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು ಜಿಲ್ಲೆ ವೈಸ್ ಬರೋಕ್ಕೆ ಹೋಗಲ್ಲ. ಇದನ್ನ ಬ್ಯಾಚ್ ವೈಸು ಹಣನ ಡಿವೈಡ್ ಮಾಡಿಕೊಂಡು ಒಂದು ದಿನಕ್ಕೆ 10 ಲಕ್ಷ ಜನಕ್ಕೆ ಬಿಡುಗಡೆ ಮಾಡಬೇಕು, ನೆಕ್ಸ್ಟ್ ದಿನಕ್ಕೆ ಒಂದು 20 ಲಕ್ಷ ಜನಕ್ಕೆ ಬಿಡುಗಡೆ ಮಾಡಬೇಕು. ಅದೇ ರೀತಿ ಏನು ಮಾಡ್ತಾರೆ ಅಂದರೆ, ಬ್ಯಾಚ್ ವೈಸ್ ಡಿವೈಡ್ ಮಾಡಿಕೊಂಡು 1 ವಾರ ಅಥವಾ 2 ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕಂಪ್ಲೀಟ್ ಹಣ ಬಂದ್ಬಿಟ್ಟು ನಿಮ್ಮ ಖಾತೆಗಳಿಗೆ ಬಂದು ಜಮೆ ಆಗುತ್ತೆ. ಹಾಗಾದರೆ ಇದುವರೆಗೂ ಕೂಡ ಎಷ್ಟು ಜನಕ್ಕೆ ಹಣ ಬಂದಿದೆ, ಆ ಒಂದು ಪ್ರಶ್ನೆಗೆ ನಿಮಗೆ ಇಲ್ಲಿ ಆನ್ಸರ್ ಮಾಡೋದಾದರೆ, ಇಲ್ಲಿನೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ರು. ಆದರೆ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಆಗಿಲ್ವಾ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಯೂಟ್ಯೂಬಲ್ಲಿ ಒಂದು ಕಮ್ಯುನಿಟಿ ಪೋಸ್ಟ್ ಅಂತ ಒಂದು ಸೆಕ್ಷನ್ ಇದೆ. ಆ ಒಂದು ಸೆಕ್ಷನಲ್ಲಿ ಒಂದು ಕ್ವಶನ್ನ ಕೇಳಿದೆ ನಿಮಗೆಲ್ಲರಿಗೂ ಕೂಡ. ಅಲ್ಲಿ ಕೆಲವರು ಅದನ್ನ ಚೂಸ್ ಮಾಡಿರ. ಏನಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಏನಾದರೂ ನಿಮಗೆ ಇವತ್ತು ಬಂತ ಅಂತ ಕೇಳಿದಾಗ ಅಲ್ಲಿ 8% ಜನ ನಮಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 92% ಜನ ಬಂದ್ಬಿಟ್ಟು ನಮ್ಗೆ ಬಂದಿಲ್ಲ ಅಂತ ಹೇಳ್ತಾರೆ. ಈ ಒಂದು ಪೋಲ್ನ ಬಂದ್ಬಿಟ್ಟು ನಿನ್ನೆ ಸಂಜೆ ಹಾಕಿರೋದು. ಮತ್ತು ಇದುವರೆಗೂ ಕೂಡ 2600ಕ್ಕೂ ಹೆಚ್ಚು ಜನ ಬಂದ್ಬಿಟ್ಟು ಈ ಒಂದು ಪೋಲ್ನ ಅಟೆಂಡ್ ಮಾಡಿದ್ದಾರೆ. ಅಂದರೆ ನಮ್ಗೆ ಇದರಿಂದ ಗೊತ್ತಾಗೋದೇನೆಂದರೆ, ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು ನಿನ್ನೆಯಿಂದ ಸ್ವಲ್ಪ ಜನಕ್ಕೆ ಹಣ ಬರೋಕ್ಕೆ ಜಮೆ ಆಗಿದೆ. ನಿಮಗೂ ಕೂಡ ಶಾರ್ಟ್ಲಿ ವಿತಿನ್ 1 ವೀಕ್ ಅಥವಾ 2 ವೀಕ್ಸ್, ಒಂದು 2 ವಾರದಲ್ಲಿ ನಿಮಗೂ ಕೂಡ ಹಣ ಬರುತ್ತೆ. ವೆಯ್ಟ್ ಮಾಡಿ. ಮತ್ತು ಈ ಒಂದು ವಿಡಿಯೋನ ಎಲ್ಲ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.